In fields he preached with burning light, to fish, to crowds both day and night. When all seemed lost he showed the way, Saint Anthony still hears us pray. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ. ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸ್ವಾಗತಿಸುತ್ತಾನೆ. ಪ್ರವಾದಿಯನ್ನು ಪ್ರವಾದಿಯೆಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ನಮ್ಮ ಪ್ರೀತಿಗಳ ವ್ಯವಸ್ಥೆ ಅಥವಾ ಕ್ರಮವನ್ನು ಸರಿಪಡಿಸಿಕೊಳ್ಳೋಣ. ಇದರ ಅರ್ಥವನ್ನು ನಾನು ಆಮೇಲೆ ಹೇಳ್ತೇನೆ. ಪ್ರೀತಿಯ ಒಂದು ಆರ್ಡರ್ ಇದೆ, ಒಂದು ಸಿಸ್ಟಮ್, ಒಂದು ಆರ್ಡರ್ ಇದೆ. ಆ ಆರ್ಡರನ್ನು ನಾವು ಸರಿ ಮಾಡಬೇಕು. ಪ್ರೀತಿಯ ಆರ್ಡರ್ ಯಾಕೆ ಮಾಡಬೇಕು ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಪ್ರಿಯರೇ, ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಸಿಂಹಾಸನವಿದೆ. ಪ್ರತಿಯೊಬ್ಬರ ಹೃದಯದಲ್ಲಿ ಒಂದೇ ಒಂದು ಸಿಂಹಾಸನವಿದೆ. ಆ ಸಿಂಹಾಸನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಅಥವಾ ವಸ್ತು ಅಥವಾ ವಿಷಯ ಕುಳಿತಿರುತ್ತಾನೆ. ಆ ವ್ಯಕ್ತಿ, ವಿಷಯ ಅಥವಾ ವಸ್ತು ಯಾವುದು, ಅದಕ್ಕೆ ಉತ್ತರವನ್ನು ನಾವಿವತ್ತು ಕೊಡಬೇಕು. ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಸಿಂಹಾಸನ ಇದೆ. ಒಂದೇ ಸಿಂಹಾಸನ ಇರುವುದು. ದೇವರು ಸೃಷ್ಟಿ ಮಾಡಬೇಕಾದ್ರೆ ಒಂದೇ ಸಿಂಹಾಸನ. ಆ ಸಿಂಹಾಸನದಲ್ಲಿ ಯಾರೋ ಒಬ್ಬರು ಅಥವಾ ಏನೋ ಒಂದು ಕುಳಿತಿರ್ತದೆ. ಅದು ಯಾರು ಅಥವಾ ಏನು ಎಂಬುದಕ್ಕೆ ಉತ್ತರವನ್ನು ನಾವು ಇವತ್ತು ಕೊಡಬೇಕಾಗ್ತದೆ. ನಮ್ಮ ಜೀವನದ ಅವಲೋಕನ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋಣ. ಪ್ರಿಯರೇ, ಯೇಸುವಿನ ಕಠಿಣವಾದ ಮಾತುಗಳನ್ನು ನಾವು ಇಂದು ಆಲಿಸಿದೆವು. ಯೇಸು ಸ್ವಾಮಿ ಹೇಳ್ತಾರೆ, ಇದನ್ನು ನೀವು ಹಲವು ಬಾರಿ ಆಲಿಸಿದ್ದೀರಾ. ಯೇಸು ಸ್ವಾಮಿ ಹೇಳ್ತಾರೆ, ನನಗಿಂತ ಹೆಚ್ಚಾಗಿ ತಂದೆ ತಾಯಿಗಳನ್ನು ಅಥವಾ ನಿಮ್ಮ ಮಗನನ್ನು ಮಗಳನ್ನು ಪ್ರೀತಿಸಿದರೆ ನೀನು ನನ್ನವನಾಗಲಿಕ್ಕೆ ಯೋಗ್ಯನೇ ಅಲ್ಲ ಅಂತ ಹೇಳ್ತಾರೆ. ಎಷ್ಟು ಜನರಿಗೆ ಈ ವಾಕ್ಯ ಇಷ್ಟ ಆಯಿತು? ಇಷ್ಟ ಆಯ್ತಾ? ಬರಲಾಗ್ಲಿಂಗಿ ತುಮಕ ಸುಮ್ಯಾಚಿ ಉತ್ತರ ಆಯ್ಕೋನು. ಅವ್ರು ಹೇಳ್ತಾರೆ, ಮಗನನ್ನು ಮಗಳನ್ನು ತಂದೆಯನ್ನು ತಾಯಿಯನ್ನು ಪ್ರೀತಿಸುವವನು ನನಗಿಂತ ಹೆಚ್ಚಾಗಿ ಪ್ರೀತಿಸಿದರೆ ಅವನು ನನ್ನವನಾಗಲಿಕ್ಕೆ ಯೋಗ್ಯನೇ ಅಲ್ಲ ಅಂತೇಳಿ. ಯಾರಿಗಾದ್ರೂ ಇಷ್ಟ ಆಯ್ತಾ? ಬಹುಶಃ ಇಷ್ಟ ಆಗಿರಬೇಕು. ಪ್ರಿಯರೇ, ನಮ್ಮ ಮೂಡಿಗೆರೆಯಲ್ಲಿ ನಾನು ನೋಡಿದ್ದು ಹಲವರಿಗೆ ಒಬ್ಬನೇ ಮಗ ಅಥವಾ ಒಬ್ಬಳೇ ಮಗಳು. ತುಂಬ ಜನರಿಗೆ ಒಂದು ವೇಳೆ ಇದೇ ವಾಕ್ಯವನ್ನು ನಾನು ಅಥವಾ ನಮ್ಮ ಧರ್ಮಾಧ್ಯಕ್ಷರೇ ಆಗಿರ್ಬೋದು ಬಂದು ಒಂದು ವೇಳೆ ನಿನಗೆ ಹೇಳಿದ್ದಿದ್ರೆ, ನೀನು ನಿನ್ನ ಮಗಳನ್ನು ಅಥವಾ ಮಗನನ್ನು ನನಗಿಂತ ಹೆಚ್ಚಾಗಿ ಅಥವಾ ಧರ್ಮಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದರೆ ನೀನು ಇಲ್ಲಿ ಇರಲಿಕ್ಕೆ, ನಮ್ಮ ಧರ್ಮಕ್ಷೇತ್ರದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಅಂತ ಹೇಳಿದರೆ
ನೀವೇನು ಹೇಳ್ತೀರಾ? ಆಮೇಲೆ ಸಂಗ್ಲಾರು ನೀವೇನು ಹೇಳ್ತೀರಾ? ನಿನಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತೀರಾ? ಖಂಡಿತವಾಗಿ ನನಗೆ ಆಗಲಿ ಯಾವುದೇ ದೊಡ್ಡ ವ್ಯಕ್ತಿ ಹೇಳಿ, ಪ್ರಧಾನಿ ಮೋದಿ ಬಂದು ಹೇಳಿದರೂ ಕೂಡ ಅಂತಹ ವಾಕ್ಯಗಳನ್ನು ಹೇಳಿದರೆ ಇವನೊಬ್ಬ ಹುಚ್ಚ ಅಂತೇಳಿ ಹೇಳ್ತೀರಾ? ಪ್ರಿಯರೇ, ನಾನು ಒಮ್ಮೆ ಹೇಳಿದ್ದೆ ಅಲ್ವಾ, ನಾವು ಒಂದೇ ಯೇಸುವನ್ನು ದೇವರಂತೇಳಿ ಸ್ವೀಕಾರ ಮಾಡಬೇಕು, ಇಲ್ಲವಾದರೆ ಅವರನ್ನು ಹುಚ್ಚ ಅಂತೇಳಿ ತಿರಸ್ಕಾರ ಮಾಡಬೇಕು. C.S. ಲೂಯಿಸ್ ಹೇಳುವಂಥ ವಾಕ್ಯ. ಏಕೆಂದರೆ ಯೇಸು ಆಡಿದಂತಹ ಮಾತುಗಳು ಅಂಥವುಗಳು. ಯಾವ ಸಾಮಾನ್ಯ ಮನುಷ್ಯ, ಯಾವುದೇ ದೊಡ್ಡ ವ್ಯಕ್ತಿ ಆಗಿರಲಿ, ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಹೇಳುವುದು ಕೂಡ ಇಲ್ಲ, ಯಾರು ಕೂಡ ಹೇಳುವುದಿಲ್ಲ. ಆದರೆ ಇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾರಾದರೆ ಅದರ ಅರ್ಥ ಅವನೊಬ್ಬ ದೇವರಾಗಿರಬೇಕು, ಇಲ್ಲ ಹುಚ್ಚನಾಗಿರಬೇಕು. ಓಕೆ, ದೇವರಾಗಿರಬೇಕು, ಹುಚ್ಚನಾಗಿರಬೇಕು. ನೀವು ಯೇಸುವನ್ನು ಏನಂತೇಳಿ ಸ್ವೀಕಾರ ಮಾಡ್ತೀರಾ? ಹುಚ್ಚನಂತೇಳಿ ಸ್ವೀಕಾರ ಮಾಡ್ತೀರಾ ಅಥವಾ ದೇವರಂತೇಳಿ ಸ್ವೀಕಾರ ಮಾಡ್ತೀರಾ? ಈ ಮಾತುಗಳನ್ನು ಕೇಳಿ. ಯಾಕಂದರೆ ನೀವೆಲ್ಲರೂ ಇದು ಏನು ಶುಭ ಸಂದೇಶ ಓದಿ ಆದಮೇಲೆ ನೀವೇನು ಹೇಳಿದ್ರಿ? ಪ್ರಭುವಿನ ಶುಭ ಸಂದೇಶ ಅನ್ಬೇಕಾದ್ರೆ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಅಂದ್ರಿ. ಏನಂತೇಳಿ ಸ್ವೀಕಾರ ಮಾಡಿದ್ದೀರಾ? ಪ್ರಿಯರೇ, ಕ್ರೈಸ್ತರಿಗೆ ಆಪ್ಷನ್ ಇಲ್ಲ. ನಾನು ಹೇಳಿದ್ದಲ್ಲ, ನಾವು ಎಂತಹ ಕ್ರೈಸ್ತರಂತೇಳಿ ಇದರಲ್ಲಿ ಗೊತ್ತಾಗ್ತದೆ. ನಮ್ಮ ಅವಲೋಕನ ಮಾಡೋದಕ್ಕೆ ಗೊತ್ತಾಗ್ತದೆ ನಾವು ಎಂತಹ ಕ್ರೈಸ್ತರು ಅಂತೇಳಿ. ನಮಗೆ ಯಾವುದೇ ಯೇಸುವಿನ ವಾಕ್ಯಗಳು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಅದಕ್ಕೋಸ್ಕರ ನಾವು ಕೆಲವೊಂದು ವಾಕ್ಯಗಳನ್ನು ಮತ್ತೆ ಮತ್ತೆ ಓದಬೇಕು. ಒಂದು ವೇಳೆ ಓಕೆ ಹುಚ್ಚನಂತೇಳಿ ತಿರುಗಿಸಿ ನೋಡಿ, ಯೇಸು ಸ್ವಾಮಿ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ವ್ಯಕ್ತಿ ಅಂತೇಳಿ ತುಂಬ ಜನ ಒಪ್ಕೊಳ್ತಾರೆ. ಯೇಸು ಸ್ವಾಮಿ ಒಳ್ಳೆಯ ವ್ಯಕ್ತಿ, ಅವರು ಒಳ್ಳೆಯ ವ್ಯಕ್ತಿ ಅಂತೇಳಿ ಸ್ವೀಕಾರ ಮಾಡಲಿಕ್ಕೆ ಅವರು ಬಂದಿದ್ದಲ್ಲ ಇಲ್ಲಿ. ಕೆಲವರು ಹೇಳ್ತಾರೆ ಒಬ್ಬ ಶ್ರೇಷ್ಠ ಪ್ರವಾದಿ. ತುಂಬ ಜನ ಬೇರೆ ಅನ್ಯ ಧರ್ಮೀಯರು ಹೇಳ್ತಾರೆ ಯೇಸುವಿನ ಬೋಧನೆ ಪ್ರಪಂಚದಲ್ಲಿ ಯಾರೂ ಕೂಡ ಕೊಡಲಿಲ್ಲ, ಅಂತಹ ಬೋಧಕ, ಶ್ರೇಷ್ಠ ಮಹಾನ್ ಬೋಧಕ. ಯೇಸು ಸ್ವಾಮಿ ಬೋಧಕನಾಗಲಿಕ್ಕೆ ಬಂದಿದ್ದಲ್ಲ, ಯೇಸು ಸ್ವಾಮಿ ದೇವರಂತೇಳಿ ತಿಳಿಸ್ಲಿಕ್ಕೆ ಬಂದಿತ್ತು. ಅದಕ್ಕೆ ಈ ವಾಕ್ಯಗಳು ಯೇಸು ಸ್ವಾಮಿ ಯಾಕೆ ಹೇಳ್ತಾ ಇದ್ದಾರಂದರೆ, ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ಎಲ್ಲೂ ಹೇಳಿಲ್ಲಲ್ಲ, ನಾನು ದೇವರು ಅಂತೇಳಿ ಯಾವ ಶುಭ ಸಂದೇಶದಲ್ಲಿ ತೋರಿಸಿ ನೋಡೋಣ ಅಂತೇಳಿ. ಇದನ್ನು ನೀವು ತೋರಿಸ್ಬೋದು. ಅವರು ಏನು ಹೇಳ್ತಾ ಇದ್ದಾರೆ? ನಾನು ದೇವರು, ದೇವರಿಗೆ ಕೊಡುವಂಥ ಸ್ಥಾನವನ್ನು ಕೊಡು. ಯಾಕಂದರೆ ದೇವರು ಮಾತ್ರ ಅಂಥ ವಾಕ್ಯಗಳನ್ನು ಹೇಳಲಿಕ್ಕೆ ಸಾಧ್ಯ. ನಾನಾಗಲಿ, ನೀನಾಗಲಿ, ಯಾವ ದೊಡ್ಡ ಅರಸನೇ ಆಗಲಿ, ಯಾವ ದೊಡ್ಡ ಅಧಿಕಾರಿಯೇ ಆಗಲಿ ಅಂಥ ವಾಕ್ಯಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಒಂದು ವೇಳೆ ನಾನು ಅವರನ್ನು ದೇವರಂತೇಳಿ ಸ್ವೀಕಾರ ಮಾಡಿದ ಮೇಲೆ ನನ್ನ ಹೃದಯದಲ್ಲಿರುವಂಥ ಆ ಒಂದೇ ಸಿಂಹಾಸನವನ್ನು ನಾನು ಅವರಿಗೆ ಕೊಡಬೇಕು. ಒಂದು ವೇಳೆ ಯೇಸುವನ್ನು ದೇವರಂತೇಳಿ ಸ್ವೀಕಾರ ಮಾಡಿದ ಮೇಲೆ, ಸ್ವೀಕಾರ ಮಾಡ್ತೀಯಾದರೆ ಆ ಪ್ರೀತಿಯ ಆ ಒಂದು ಆಸನ ಇದೆಯಲ್ಲ, ಆ ಕೇಂದ್ರದ ಆಸನವನ್ನು ನಾನು ಅವರಿಗೊಬ್ಬರಿಗೆ ಕೊಡಬೇಕು. ಅದನ್ನೇ ಯೇಸು ಹೇಳ್ತಾ ಇರುವುದು. ನನ್ನ ಜಾಗ ಅದು. ನನ್ನ ಜಾಗವನ್ನು ನಿನ್ನ ಹೆಂಡತಿಗಾಗಲಿ, ನಿನ್ನ ಗಂಡನಿಗಾಗಲಿ, ನಿನ್ನ ಮಕ್ಕಳಿಗಾಗಿ ಕೊಡಲಿಕ್ಕೆ ಹೋಗಬೇಡ. ಅದು ನನ್ನ ಜಾಗ. ಯಾಕೆ ಹೇಳ್ತಾರೆ ಯೇಸು ಸ್ವಾಮಿ? ಕಾರಣ ಇಲ್ಲಿ ಸಂತ ಅಗುಸ್ತೀನರು ನಮಗೆ ಹೇಳುವಂಥ ಒಂದು, ಇದು ನನ್ನ ಥಾಟ್ ಅಲ್ಲ, ನನ್ನ ಯೋಚನೆ ಅಲ್ಲ. ಸಂತ ಅಗುಸ್ತೀನರು 1500 ವರ್ಷಗಳ ಹಿಂದೆಯೇ ಕೊಟ್ಟಂತಹ ಈ ವಾಕ್ಯದ ಮೇಲೆ ಕೊಟ್ಟಂತಹ ಬೋಧನೆ ಆಯಿತಾ. ಸಂತ ಅಗುಸ್ತೀನರು ಶ್ರೇಷ್ಠ ಮಹಾನ್ ಮೇಧಾವಿ. ಅವ್ರು ಹೇಳ್ತಾರೆ ಓರ್ದೋ ಅಮೋರಿಸ್ ಅಂತ ಹೇಳ್ತಾರೆ. ಓರ್ದೋ ಅಮೋರಿಸ್ ಅಂದರೆ ದಿ ಆರ್ಡರ್ ಆಫ್ ಲವ್ಸ್. ಪ್ರೀತಿಯಲ್ಲಿ ಒಂದು ಕ್ರಮ ಇದೆ, ಆರ್ಡರ್ ಇದೆ, ಅದರ ಬಗ್ಗೆ ಮಾತನಾಡ್ತಾರೆ. ಪ್ರಿಯರೇ, ಅವರು ಹೇಳುವ ಪ್ರಕಾರ ಈ ಪ್ರಪಂಚದ ಅಥವಾ ಈ ಮನುಷ್ಯನ ಇಲ್ಲಿ ಇರುವಂತಹ ಪ್ರತಿಯೊಬ್ಬನ ದೊಡ್ಡ ಸಮಸ್ಯೆ ಅವನು ಕೆಟ್ಟ ವಸ್ತುಗಳನ್ನು ಕೆಟ್ಟ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ವಿಷಯವಾಗಿರ್ಬೋದು, ಅವುಗಳನ್ನು ಪ್ರೀತಿಸುವುದಲ್ಲ ಅಂತೆ. ಮತ್ತೊಮ್ಮೆ ಹೇಳ್ತೇನೆ, ಅದರಲ್ಲಿ ಬರ್ದಿದ್ದೇನೆ ನೀವು ಆಯಿತಾ. ಈ ಪ್ರತಿಯೊಬ್ಬ ಮನುಷ್ಯನ ಒಂದು ದೊಡ್ಡ ಸಮಸ್ಯೆ ಅಂದರೆ ಅವನು ಕೆಟ್ಟ ವಸ್ತು, ವ್ಯಕ್ತಿ ಅಥವಾ ವಿಷಯಗಳನ್ನು ಪ್ರೀತಿಸುವುದು ಅಲ್ಲ. ಅವನ ದೊಡ್ಡ ಸಮಸ್ಯೆ ಏನಂದರೆ ಒಳ್ಳೆಯ ವಸ್ತುಗಳನ್ನು, ಒಳ್ಳೆಯ ವ್ಯಕ್ತಿಗಳನ್ನು ಸರಿಯಾದ ಕ್ರಮವಿಲ್ಲದೆ ಪ್ರೀತಿಸುವುದು, ಸರಿಯಾದ ಆರ್ಡರ್ ಇಲ್ಲದೆ ಪ್ರೀತಿಸುವುದು. ಅರ್ಥ ಆಯ್ತಲ್ಲ?
ನಾವೆಲ್ಲರೂ ಕೂಡ ಒಳ್ಳೆಯವರನ್ನೇ ನೋಡಿ. ಹೆಂಡತಿಯನ್ನು ಅಂದರೆ ನಮ್ಮ ಕುಟುಂಬಸ್ಥರನ್ನು ಪ್ರೀತಿಸುವುದಾಗಲಿ ಒಳ್ಳೆಯದು. ನಿಮ್ಮ ಸ್ನೇಹಿತರನ್ನು ಪ್ರೀತಿಸ್ತೀರಾ, ಒಳ್ಳೆಯದು. ನಿಮ್ಮ ಕೆಲಸವನ್ನು ಪ್ರೀತಿಸ್ತೀರಾ, ಒಳ್ಳೆಯದು. ಒಳ್ಳೆಯ ವಿಷಯಗಳನ್ನು ಪ್ರೀತಿಸ್ತೀರಾ, ಒಳ್ಳೆಯದು. ಎಲ್ಲವೂ ಕೂಡ ಒಳ್ಳೆಯದು. ಆದರೆ ಈ ಪ್ರೀತಿಸುತ್ತೇವಲ್ಲ, ಒಳ್ಳೆಯ ವಿಷಯಗಳನ್ನು ಪ್ರೀತಿಸುತ್ತೇವಲ್ಲ, ಅದರ ಕ್ರಮದಲ್ಲಿ ಸರಿ ಇದಿಲ್ಲ, ಆರ್ಡರ್ ಇಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ ನೋಡಿ, ಸೌರ ವ್ಯೂಹ ಅಂತ ಹೇಳ್ತೇವೆ. ಸೋಲಾರ್ ಸಿಸ್ಟಮ್ ನಮ್ಮ ಸೌರ ವ್ಯೂಹ, ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಮಧ್ಯದಲ್ಲಿ ಸೂರ್ಯ ಇರಬೇಕು. ಸೂರ್ಯ ಇರಬೇಕು. ಇತರ ಎಲ್ಲ ಗ್ರಹಗಳು ಅದರ ಸುತ್ತ ತಿರುಗಬೇಕು. ಅದು ಸೂರ್ಯ ಮಧ್ಯದಲ್ಲಿದ್ದರೆ ಮಾತ್ರ ಇತರ ಗ್ರಹಗಳು ತನ್ನ ಕಕ್ಷೆ ಆರ್ಬಿಟ್ ಅಂತ ಹೇಳ್ತೇವೆ, ಅದರಲ್ಲಿ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಏನೇ ಗೊಂದಲಗಳಿಲ್ಲದೆ ಸುತ್ತಾ ಇರ್ತದೆ ಇತರ ಗ್ರಹಗಳು. ಒಂದು ವೇಳೆ ಭೂಮಿ ನಾನು ಸೂರ್ಯನ ಜಾಗ ತೆಗೆದುಕೊಳ್ತೇನೆ ಅಂದರೆ ಏನಾಗ್ತದೆ? ನೀವು ಗೂಗಲಲ್ಲಿ, ನಾನು ಇದು ಸುಮ್ಮನೆ ಗೂಗಲಲ್ಲಿ ನಾನು ಟೈಪ್ ಮಾಡಿ ನೋಡಿದೆ. ನಿಮಗೆ ಈ ಸೈನ್ಸ್ ಯಾರು ಓದಿರ್ತೀರ ಅವರಿಗೆ ಗೊತ್ತಿರ್ತದೆ ಏನೆಲ್ಲ ಸಮಸ್ಯೆಗಳು ಆಗ್ತದೆ ಅಂತೇಳಿ. ಒಂದು ವೇಳೆ ಭೂಮಿ ನಾನು ಸೂರ್ಯನ ಮಧ್ಯ ಜಾಗವನ್ನು ತೆಗೆದುಕೊಳ್ತೇನೆ ಅಂಥೇಳಿ ಹೇಳಿದರೆ ಎಲ್ಲವೂ ಕೂಡ ಸರ್ವನಾಶ. ಏನು ಕೂಡ ವ್ಯವಸ್ಥಿತವಾಗಿ ಯಾವುದೇ ಗ್ರಹಗಳು ವ್ಯವಸ್ಥಿತವಾಗಿ ಸುತ್ತಾಡಲು, ತನ್ನ ಕಕ್ಷೆಯಲ್ಲಿ ಸುತ್ತಾಡಲು ಸಾಧ್ಯವಿಲ್ಲ. ಬೆಳಕು ಸಿಗುವುದಿಲ್ಲ, ಶಾಖ ಇಲ್ಲ, ಜೀವ ಇಲ್ಲ, ಏನೂ ಇರುವುದಿಲ್ಲ. ಮಧ್ಯದಲ್ಲಿ ಯಾರು ಬೇಕು? ಸೂರ್ಯನೇ ಇರಬೇಕು. ಪ್ರಿಯರೇ, ಯೇಸು ಸ್ವಾಮಿ ಹೇಳುವ ಮಾತುಗಳನ್ನು ನೋಡಿ, ನನಗಿಂತ ಹೆಚ್ಚಾಗಿ ಪ್ರೀತಿಸುವವನು. ಒಂದು ವೇಳೆ ಅವನನ್ನು ಪ್ರೀತಿಸಿದರೆ, ಪ್ರೀತಿಯ ಮೂಲ ಯಾರು? ದೇವರು. ಡೌಟ್ ಇದ್ರೆ ಅದು ನಿಮ್ಮ ಸಮಸ್ಯೆ. ದೇವರ ವಾಕ್ಯ ಹೇಳ್ತದೆ, ದೇವರು ಯಾರಂತೇಳಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಯೋಹಾನನ ಪತ್ರದಲ್ಲಿ 1ನೇ ಪತ್ರ 4:16 ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿಯ ಉಗಮ ದೇವರು. ಹಾಗಿರಬೇಕಾದ್ರೆ ಪ್ರೀತಿಯ ಉಗಮವಾದಂತಹ ದೇವರು ಎಲ್ಲಿರಬೇಕು? ಪ್ರೀತಿಯ ಮೂಲವಾದಂತಹ ದೇವರು ಎಲ್ಲಿರಬೇಕು? ನಮ್ಮ ಮಧ್ಯಭಾಗದಲ್ಲಿರಬೇಕು. ಪ್ರಥಮ ಸ್ಥಾನ, ಕೇಂದ್ರ ಸ್ಥಾನದಲ್ಲಿರಬೇಕು. ಈ ಪ್ರೀತಿ, ದೇವರ ಪ್ರೀತಿ ನಮ್ಮ ಹೃದಯದ ಕೇಂದ್ರ ಸ್ಥಾನದಲ್ಲಿದ್ದರೆ ಉಳಿದ ಎಲ್ಲ ಪ್ರೀತಿಗಳು, ಯಾವುದೇ ಪ್ರೀತಿ ತೆಗೆದುಕೊಳ್ಳಿ, ಎಲ್ಲ ಪ್ರೀತಿಗಳು ತಮ್ಮ ತಮ್ಮ ಕಕ್ಷೆಯಲ್ಲಿ ತನ್ನ ಏನೆಲ್ಲ ಹೇಗೆ ನಡಿಬೇಕೋ, ಹೇಗೆ ಇರಬೇಕೋ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಇರ್ತದೆ. ಒಂದು ವೇಳೆ ಬೇರೆ ಪ್ರೀತಿ ಈ ಕೇಂದ್ರ ಪ್ರೀತಿಯನ್ನು ತೆಗೆದುಕೊಂಡ್ರೆ ಎಲ್ಲವೂ ಕೂಡ ಸರ್ವನಾಶ. ಇದು ನನ್ನ ಯೋಚನೆ ಅಲ್ಲ, ಸಂತ ಅಗುಸ್ತೀನ್. ಬಹುಶಃ ನಿಮಗೆ ಅರ್ಥ ಆಯಿತು. ಉದಾಹರಣೆಯನ್ನು ಕೊಡ್ತೇನೆ. ಅದಕ್ಕೋಸ್ಕರ ಸಂತ ಅಗುಸ್ತೀನರು ಏನು ಹೇಳ್ತಾರೆ ಗೊತ್ತಾ? ಮನುಷ್ಯನ ಪ್ರತಿಯೊಂದು ಪಾಪ ಪ್ರಾರಂಭವಾಗುವುದು ಇಲ್ಲಿಂದ. ಅವನ ಪ್ರೀತಿಯ ಕ್ರಮದಲ್ಲಿ ವ್ಯತ್ಯಾಸವಾದರೆ ಅವನ ಎಲ್ಲ ಪಾಪಗಳು, ಅವನ ಅವ್ಯವಸ್ಥೆ, ಅವನ ಜೀವನದ ಅವ್ಯವಸ್ಥೆ ಆಗಿರ್ಬೋದು, ಪ್ರಾರಂಭವಾಗುವುದು ಇಲ್ಲಿಂದ. ಇದು ಸರಿ ಮಾಡಬೇಕು. ಹಾಗಾದರೆ ನನ್ನಲ್ಲಿ, ನಿನ್ನಲ್ಲಿ, ನಮ್ಮ ಹೃದಯದಲ್ಲಿ, ನಾನು ಹೇಳಿದೆ ಒಂದೇ ಆಸನ ಇರುವುದು, ನನ್ನ ಹೃದಯದಲ್ಲಿ, ನಿನ್ನ ಹೃದಯದಲ್ಲಿ ಕೇಂದ್ರ ದೇವರು ಅಥವಾ ದೇವರ ಪ್ರೀತಿ ಅಂತೇಳಿ ಹೇಗೆ ಗೊತ್ತಾಗ್ತದೆ? ಇವತ್ತಿನ 2 ವಾಚನಗಳನ್ನು ನಾನು ತೆಗೆದುಕೊಳ್ತೇನೆ. ಬೇರೆ ಬೇರೆ ವಿವರಣೆಗಳನ್ನು ಕೊಡ್ಬೋದು. ನಾನು ಇವತ್ತಿನ ವಾಚನದ ಮೇಲೇ ಹೊಂದಿಕೊಂಡಿದ್ದೇನೆ. ಮೊದಲನೆಯ ವಾಚನದಲ್ಲಿ ಆ ಶುನೇಮಿನ ಸ್ತ್ರೀ, ಶ್ರೀಮಂತ ಮಹಿಳೆ ಏನು ಮಾಡ್ತಾಳೆ? ಅವಳು ಏನು ಮಾಡ್ತಾಳೆ? ಎಲೀಷನಲ್ಲಿ ದೇವರನ್ನು ನೋಡ್ತಾಳೆ. ಯಾಕೆಂದರೆ ಅವಳ ಹೃದಯದ ಕೇಂದ್ರ, ಅವಳ ಪ್ರೀತಿಯ ಕೇಂದ್ರ ದೇವರು. ನಾನು ಹಾಗೂ ನೀವು ಮಾಡಬೇಕಾಗಿದ್ದು ಇದನ್ನೇ, ಆಯ್ತಾ? ಒಂದು ವೇಳೆ ನನ್ನ ಹೃದಯದ ಕೇಂದ್ರ ದೇವರಾದರೆ ನಾನು ಎಲ್ಲರಲ್ಲಿಯೂ ಕೂಡ ದೇವರನ್ನು ನೋಡ್ತೇನೆ. ನೀವು ಆ ವಾಚನವನ್ನು ಮತ್ತೊಮ್ಮೆ ಓದಿ. ಮೊದಲನೆಯ ವಾಚನ 2 ಅರಸರುಗಳು. ಎಲೀಷನಲ್ಲಿ ದೇವರನ್ನು ಕಾಣ್ತಾಳೆ ಅವಳು. ಮಾತ್ರವಲ್ಲ, ಅವನಿಗೆ ಏನೆಲ್ಲ ಮಾಡಬೇಕೋ, ಅವನಿಗೆಲ್ಲ ಏನೆಲ್ಲ ಕೊಡ್ಬೋದೋ
ಯಾವ ರೀತಿ ಅವನ ಸೇವೆ ಮಾಡ್ಬೋದು ಎಲ್ಲವನ್ನ ಮಾಡ್ತಾಳೆ, ಯಾವುದೇ ಅಪೇಕ್ಷೆ ಇಲ್ಲದೆ. ಅವನು ನನಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಏನೂ ಇಲ್ಲ. ಯಾಕೆ? ಅವನಲ್ಲಿ ನಾನು ದೇವರನ್ನು ನೋಡ್ತೇನೆ. ಪ್ರಿಯರೇ, ನಾನು ಏನು ಹೇಳ್ತೇನೆ ಗೊತ್ತಾ? ನೀವು ನಿಮ್ಮ ಗಂಡನಲ್ಲಿ, ನಿಮ್ಮ ಹೆಂಡತಿಯಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ನೆರೆಯವರಲ್ಲಿ ನೀವು ಯಾರನ್ನು ನೋಡಬೇಕು? ದೇವರನ್ನು ನೋಡಬೇಕು. ಒಂದು ವೇಳೆ ನಾನು ಹಾಗೂ ನೀವು ಅವರಲ್ಲಿ ನೋಡ್ತೇವಾದರೆ ನನ್ನ ಕೇಂದ್ರ ದೇವರು, ನನ್ನ ಪ್ರೀತಿಯ ಕೇಂದ್ರ ದೇವರಾಗಿದ್ದಾರಂತೆ. ಆದರೆ ನಾವು ನೋಡುವುದಿಲ್ಲ. ಕೆಲವರು ಪ್ರೀತಿಯ ಇದೆಲ್ಲ ನೋಡಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನನ್ನ ಗಂಡ ನನ್ನನ್ನು ಚೆನ್ನಾಗಿ ತುಂಬ ಪ್ರೀತಿ ಮಾಡ್ತಾನೆ ಫಾದರ್, ನನ್ನ ಹೆಂಡತಿ ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಫಾದರ್. ಕಾರಣ ಏನು ಕೊಡ್ತೀರಾ ಹೇಳಿ? ಕೆಲವರ ಕಾರಣ ಆಗಿರ್ಬೋದು, ನಾನು ಕೇಳಿದ್ದೆಲ್ಲವನ್ನು ತಂದು ಕೊಡ್ತಾನೆ ಫಾದರ್, ನಾನು ಹೇಳಿದ್ದನ್ನೆಲ್ಲವನ್ನ ಮಾಡ್ತಾಳೆ ಫಾದರ್. ಅದಕ್ಕೋಸ್ಕರ ನನ್ನನ್ನು ಅವನು ತುಂಬ ಪ್ರೀತಿ ಮಾಡ್ತಾನೆ ಫಾದರ್. ಓಕೆ, ಒಳ್ಳೆಯದು. ನಿನ್ನನ್ನು ಗೌರವಿಸ್ತಾನ? ಒಂದು ವೇಳೆ ಒಬ್ಬ ವ್ಯಕ್ತಿಯಲ್ಲಿ ನಾನು ದೇವರನ್ನು ನೋಡ್ತೇನಾದರೆ ಆ ವ್ಯಕ್ತಿಯನ್ನು ನಾನು ಗೌರವಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಗಂಡನಾದವನು ಹೆಂಡತಿಯನ್ನು, ಹೆಂಡತಿಯಾದವಳು ಗಂಡನನ್ನು, ಮಕ್ಕಳಾದವರು ತಂದೆ ತಾಯಿಯನ್ನು, ತಂದೆ ತಾಯಿಯಾದವರು ಮಕ್ಕಳನ್ನು ಗೌರವಿಸ್ತೀರಾ? ಗೊತ್ತಿಲ್ಲ. ಯಾಕಂದರೆ ಗೌರವ ಕಡಿಮೆ ಕಾಣ್ತದೆ. ಪ್ರಿಯರೇ, ಕೊಡುವುದಿಲ್ಲ. ನಾನು ಹೇಳುವುದು ಯಾವಾಗ ಕಣ್ಣು ಕಟ್ಟು ಅಂತ ಕೇಳಿದ್ದೀರಲ್ಲ, ಈ ಕನ್ನಡ ಕೊಂಕಣಿಯಲ್ಲಿ ಹೇಳ್ತೇವೆ, ಕಣ್ಣು ಕಟ್ಟು ಮೂಗು, ಕಣ್ಣು ಕಟ್ಟು ಮೂಗುತ್ತು. ಸುಮ್ಮನೆ ನಿನಗೆ ಸಮಾಧಾನ ಮಾಡಲಿಕ್ಕೆ ಅವನೇನು ಮಾಡ್ತಾ ಇದ್ದಾನೆ? ಎಲ್ಲವನ್ನ ತಂದು ಕೊಡ್ತಾ ಇರ್ಬೋದು. ನಿನ್ನನ್ನು ಸಮಾಧಾನ ಮಾಡಲಿಕ್ಕೆ ಬಹುಶಃ ನೀನು ಹೇಳಿದಂತೆ ಎಲ್ಲವನ್ನ ಕೇಳ್ತಾ ಇರ್ಬೋದು. ಆದರೆ ನಿಜವಾದ ಪ್ರೀತಿ ಇಲ್ಲ. ಇದು ಮಾತ್ರ ಅಲ್ಲ, ಒಬ್ಬ ಅವನ ಪ್ರೀತಿ ದೈವ ಪ್ರೀತಿ ಕೇಂದ್ರವಾಗಿದ್ದರೆ, ಅವನ ಹೃದಯದ ಕೇಂದ್ರವಾಗಿದ್ದರೆ, ಅವನು ಕೇವಲ ತನ್ನ ಹೆಂಡತಿಯನ್ನು ಪ್ರೀತಿಸ್ತಾನೆ, ಗೌರವಿಸ್ತಾನೆ ಮಾತ್ರವಲ್ಲ, ತನ್ನ ಮಕ್ಕಳನ್ನು ಮಾತ್ರ ಪ್ರೀತಿಸುವುದು ಗೌರವಿಸುವುದಲ್ಲ, ತನ್ನ ನೆರೆ ಹೊರೆಯವರನ್ನು ಕೂಡ ಪ್ರೀತಿಸ್ತಾನೆ, ಗೌರವಿಸ್ತಾನೆ. ತನ್ನ ಶತ್ರುಗಳು ಅಂತೇಳಿ ತನಗೆ ಅನ್ಯಾಯ ಮಾಡುವವರನ್ನು ಕೂಡ ಪ್ರೀತಿಸ್ತಾನೆ, ಗೌರವಿಸ್ತಾನೆ. ಯಾಕೆ? ಅವರಲ್ಲಿಯೂ ಕೂಡ ಅವನು ದೇವರನ್ನು ಕಾಣ್ತಾನೆ. ಯಾವುದೇ ವ್ಯಕ್ತಿ ಆಗಿರ್ಬೋದು ಅಥವಾ ಈ ಪ್ರಕೃತಿನೇ ಆಗಿರ್ಬೋದು, ನಾವು ಪ್ರಕೃತಿಯನ್ನು ಹೊರತುಪಡಿಸಿ ಜೀವಿಸಲಿಕ್ಕೆ ಇಲ್ಲ. ಈ ಪ್ರಕೃತಿಯನ್ನು ಕೂಡ ಅವನು ಗೌರವಿಸ್ತಾನೆ, ಪ್ರೀತಿಸ್ತಾನೆ. ಎಲ್ಲರನ್ನು ಕೂಡ ಹೌದು ಪ್ರೀತಿಸ್ತಾನೆ. ನನ್ನ ಗಂಡ ಒಳ್ಳೆಯವನು, ನಿನಗೆ ಮಾತ್ರ ಒಳ್ಳೆಯವನ? ಓಕೆ. ನಿನ್ನ ನೆರೆಯವರಿಗೂ ಕೂಡ ಒಳ್ಳೆಯವನಾಗಿದ್ದಾನ? ನಿನ್ನ ಧರ್ಮ ಕೇಂದ್ರದಲ್ಲಿರುವಂಥ ಜನರಿಗೂ ಕೂಡ ಒಳ್ಳೆಯವನಾಗಿದ್ದಾನ? ಈ ಸಮಾಜಕ್ಕೂ ಕೂಡ ಒಳ್ಳೆಯವನಾಗಿದ್ದಾನೆ? ಒಳ್ಳೆಯ ನಾಗರಿಕನಾಗಿ ಜೀವನ ಮಾಡ್ತಾ ಇದ್ದಾನ? ಎಲ್ಲವುಗಳಲ್ಲಿ ಒಳ್ಳೆಯತನ ಇದೆ. ಎಲ್ಲವುಗಳಲ್ಲಿ ಒಳ್ಳೆಯತನ ಇದೆ. ಯಾಕೆ? ಅವನ ಕೇಂದ್ರ ದೇವರು. ಆ ದೇವರ ಪ್ರೀತಿಯನ್ನೇ ಇತರರಲ್ಲಿ ಕೊಡ್ತಾನೆ, ದೇವರ ಪ್ರೀತಿಯನ್ನು ಇತರರಿಗೆ ಕೊಡ್ತಾನೆ, ಇತರರಲ್ಲಿ ಕಾಣ್ತಾನೆ. ಮೊದಲನೇದು. ಒಂದು ವೇಳೆ ಇಲ್ವಾ, ನಾನು ನನ್ನ ಹೆಂಡತಿಯನ್ನೇ ಮಾತ್ರ ಪ್ರೀತಿ ಮಾಡ್ತೇನೆ, ನನ್ನ ಗಂಡ, ನನ್ನ ಕುಟುಂಬ ಮಾತ್ರ, ಬೇರೆಯವರು ನನಗೆ ಬಿದ್ದೋಗಿಲ್ಲ. ಆರ್ಡರ್ ಡಿಸಾರ್ಡರ್ ಆಗಿದೆ. ಎರಡನೇದಾಗಿ, ನನ್ನನ್ನು ನಾನು ಪ್ರೀತಿಸುವುದು, ನನ್ನಲ್ಲಿ ನಾನು ದೇವರನ್ನು ಕಾಣುವುದು, ಅದು ಕೂಡ ಮುಖ್ಯ. ಒಂದು ವೇಳೆ ದೇವರು ನನ್ನ ಹೃದಯದ ಕೇಂದ್ರ ಅಂದರೆ, ದೇವರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರಾದರೆ, ನಾನು ನನ್ನನ್ನು ಕೂಡ ಪ್ರೀತಿ ಮಾಡ್ತೇನೆ, ನನ್ನನ್ನು ಕೂಡ ನಾನು ಗೌರವಿಸ್ತೇನೆ. ಹೀಗಿರಬೇಕಾದ್ರೆ ನಾನು ಯಾವುದೇ ದುಶ್ಚಟ ಆಗಿರ್ಬೋದು ಅದರಿಂದ ದೂರವಿರಲು ಪ್ರಯತ್ನ ಮಾಡ್ತೇನೆ. ಯಾವುದೇ ರೀತಿಯ ಸ್ವಾರ್ಥ ಆಗಿರ್ಬೋದು ಅದರಿಂದ ನಾನು ದೂರ ಇರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಯಾವುದೇ ರೀತಿಯ ಕೆಟ್ಟ ಯೋಚನೆ ಆಲೋಚನೆ ಆಗಿರ್ಬೋದು ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆ? ನನ್ನಲ್ಲೂ ಕೂಡ ದೇವರಿದ್ದಾರೆ, ನನ್ನ ಕೇಂದ್ರ ದೇವರು. ಪ್ರಿಯರೇ, ಇದು ಸರಿ ಇದ್ದರೆ ಉಳಿದದೆಲ್ಲ ಸರಿ ಆಗ್ತದೆ. ಅದಕ್ಕೋಸ್ಕರ ಯೇಸು ಹೇಳುವುದು, ಅದನ್ನು ಮಾಡುವುದಕ್ಕಿಂತ, ನಿನ್ನ ತಂದೆ ತಾಯಿ ಅಕ್ಕ ತಮ್ಮ ಮಗಳನ್ನು ಪ್ರೀತಿಸುವುದಕ್ಕಿಂತ ಮೊದಲು ನನ್ನನ್ನು ಪ್ರೀತಿಯು. ಯಾಕಂದರೆ ಪ್ರೀತಿ ಇಲ್ಲಿಂದ ಹೋಗಬೇಕು ಹೊರಗಡೆ. ಯೇಸು ಸ್ವಾಮಿ ಕೊಟ್ಟಂಥ ಆಜ್ಞೆ ಹೇಗಿದೆ ನೋಡಿ. ಯೌವನರ ಶುಭ ಸಂದೇಶ 13ನೇ ಅಧ್ಯಾಯ 34ರಲ್ಲಿ ಏನು ಹೇಳ್ತಾರೆ? ನಾನು ನಿನ್ನನ್ನು ಪ್ರೀತಿಸಿದಂತೆಯೇ ನೀನು ಇತರರನ್ನು ಪ್ರೀತಿಸು. ನಾನು ನಿನ್ನನ್ನು ಪ್ರೀತಿಸಿದಂತೆಯೇ ನಿನ್ನ ಹೆಂಡತಿಯನ್ನು ಪ್ರೀತಿಸು. ನಾನು ನಿನ್ನನ್ನು ಪ್ರೀತಿಸಿದಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು.
ನಾನು ನಿನ್ನನ್ನು ಪ್ರೀತಿಸಿದಂತೆಯೇ ನಿನ್ನ 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 ಶತ್ರುವನ್ನು ಪ್ರೀತಿಸು. ಹಾಂ, ಈಗ ಅರ್ಥ ಆಯಿತು, ಈಗ ಅರ್ಥ ಆಯಿತು. ಪ್ರಿಯರೇ, ಹೃದಯದಲ್ಲಿ ಒಂದೇ ಜಾಗ, ಒಂದೇ ಜಾಗ, ಒಂದೇ ಸಿಂಹಾಸನ, ಒಂದೇ ಸಿಂಹಾಸನ. ಆ ಸಿಂಹಾಸನ ಕೇವಲ ಅವರಿಗೆ ಸೇರಬೇಕಾಗಿತ್ತು, ಅವರಿಗೆ ಸೇರಬೇಕಾಗಿತ್ತು. ಒಂದು ವೇಳೆ ನಿನ್ನ ಜೀವನದಲ್ಲಿ ಆ ಸಿಂಹಾಸನವನ್ನು ಅವರಿಗೆ ಮಾತ್ರ ಕೊಟ್ಟಿದ್ದೀಯಾದರೆ ಆ ಸಿಂಹಾಸನವನ್ನು ನಿನ್ನ ಉಳಿದ ಎಲ್ಲ ಪ್ರೀತಿಗಳು ಚೆನ್ನಾಗಿ ಆಯಿತು ಅಷ್ಟೆ. ಇಲ್ವಾದರೆ ಅದೇ ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ಅದರಲ್ಲೇ ಇದೆಯಾ ನೀನು ಹೊರತು ಹೊರಗಡೆ ಇನ್ನೂ ಹೋಗಿಲ್ಲ. ಯಾಕೆ? ನಿನ್ನ ಪ್ರೀತಿ ಸರಿ ಇಲ್ಲ, ನಿನ್ನ ಪ್ರೀತಿ ಸರಿ ಇಲ್ಲ. ಇನ್ನೂ ಕೂಡ ಸ್ವಾರ್ಥದಲ್ಲೇ ಜೀವನ ಮಾಡ್ತಾ ಇದ್ದೀಯ, ಇನ್ನೂ ಕೂಡ ಹಾಗೆ ಮತ್ಸರ, ಜಿದ್ದು ಅದೆಲ್ಲವನ್ನು ಇಟ್ಟೇ ಇದು ಮಾಡ್ತಾ ಇದ್ದೀಯ. ಇನ್ನೊಂದು ಮುಖ್ಯ ನೋಡಿ, ಒಂದು ವೇಳೆ ಅಂಥ ಪ್ರೀತಿ ಇದ್ದರೆ ಬೇರೆಯವರ ಬಗ್ಗೆ ನಾವು ಕೆಟ್ಟದನ್ನು ಕೂಡ ಮಾತನಾಡುವುದಿಲ್ಲ. ಅದು ಮುಖ್ಯ ನೋಡಿ. ಯಾಕೆ? ಅವನಲ್ಲಿ ದೇವರಿದ್ದಾರಲ್ಲ, ಅವರಲ್ಲಿ ನಾನು ದೇವರನ್ನು ಕಾಣ್ತೇನಲ್ಲ. ಒಂದು ವೇಳೆ ಆ ವ್ಯಕ್ತಿಯಲ್ಲಿ ನಾನು ದೇವರನ್ನು ಕಾಣ್ತೀನಾದರೆ ಅವನ ಬಗ್ಗೆ ಹೇಗೆ ನಾನು ಕೀಳಾಗಿ ಮಾತನಾಡಲಿ? ಎಲ್ಲವೂ ಕೂಡ ಸರಿಯಾಯಿತು. ಸರಿ ಮಾಡೋಣ. ಓಕೆ, ಸಂತ ಅಗೋಸ್ತಿನರು ಹೇಳಿದ್ದು ಓರ್ದೋ ಅಮೋರಿಸ್, ಆರ್ಡರ್ ಆಫ್ ಲವ್ಸ್. ಯಾರು ಮೊದಲೇ ಇರಬೇಕೋ ಅವರೇ ಇರಬೇಕು. ಆ ಸ್ಥಳವನ್ನು ಬೇರೆಯವರಿಗೆ ಕೊಡಬೇಕು. ಆ ಸ್ಥಳವನ್ನು ಕೊಟ್ಟರೆ ಉಳಿದೆಲ್ಲವೂ ಕೂಡ ಸರಿಯಾಯಿತು, ಸರಿಯಾಯಿತು. ಮತ್ತೊಮ್ಮೆ ಪ್ರಿಯರೇ, ನನ್ನ ಹೃದಯದಲ್ಲಿ ಒಂದೇ ಸಿಂಹಾಸನ. ಆ ಸಿಂಹಾಸನದಲ್ಲಿ ಯಾರೋ ಕೂತಿದ್ದಾರೆ. ಯಾರೋ ವ್ಯಕ್ತಿ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು. ವಸ್ತುಗಳು ಕೂಡ ಮೊಬೈಲ್, ಅದು ಇದು ಎಲ್ಲ. ಆ ಸ್ಥಳವನ್ನು ಯಾರಿಗೆ ಕೊಡಬೇಕು ಅವರಿಗೆ ಮಾತ್ರ ಕೊಡಿ. ಅದನ್ನೇ ಯೇಸು ಹೇಳುವುದು, ನನಗಿಂತ ಹೆಚ್ಚಾಗಿ ಅವರಿಗೆ ಕೊಡಬೇಡಿ. ನೀನು ಸರಿಯಾಗಿ ಜೀವನ ಮಾಡಬೇಕಾ, ನೀನು ಪ್ರೀತಿಯಿಂದ ಜೀವನ ಮಾಡಬೇಕಾ, ಆ ಸ್ಥಳವನ್ನು ನನಗೆ ಕೊಡು, ಉಳಿದದ್ದೆಲ್ಲವೂ ಕೂಡ ಸರಿಯಾಗ್ತದೆ.